ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮೋದಿ ಅವರಿಗೆ ಬಲವಾದ ಏಟು ಬಿದ್ದಿರುವುದು ನಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಬಿಜೆಪಿ ಮತ್ತು ಮೋದಿ ಅವರಿಗೆ ಅತಿ ಹೆಚ್ಚು ಮುಖಭಂಗವಾಗಿದ್ದು ಉತ್ತರ ಪ್ರದೇಶದಲ್ಲಿ. ಮೋದಿ ಅವರ ಅಶ್ವಮೇಧ ಕುದುರೆಯನ್ನ ಕಟ್ಟಿ ಹಾಕಿದ್ದು ಉತ್ತರ ಪ್ರದೇಶದ ರಿಸಲ್ಟ್. ಮೋದಿ ಅವರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಿರುವುದು ಕೂಡ ಉತ್ತರ ಪ್ರದೇಶ. ಈ ಬಾರಿ ಸಿಂಗಲ್ ಪಾರ್ಟಿಯಾಗಿ ಬಿಜೆಪಿಗೆ ಬಹುಮತ ಬರದಂತೆ ತಡೆದಿದ್ದು ಕೂಡ ಉತ್ತರ ಪ್ರದೇಶದ ಮತದಾರರು. ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಲ್ಟಿ ಹೊಡೆಯಲು ಕಾರಣ ಏನು? ಬಿಜೆಪಿಯನ್ನ ಕಟ್ಟಿ ಹಾಕಿದ್ದು ಯಾರು? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದಾಗ ಅಲ್ಲಿ ಕಾಣಸಿಗುವ ಹೆಸರು ಯೋಗಿ ಆದಿತ್ಯನಾಥ್. ಹೌದು, ಉತ್ತರ ಪ್ರದೇಶದ ಸಿಎಂ ಆಗಿ ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆಯ ನೇತೃತ್ವ ವಹಿಸಿದ್ದ ಯೋಗಿ ಆದಿತ್ಯನಾಥ್ ಅವರೇ ಮೋದಿ ಅವರಿಗೆ ಗುಂಡಿ ತೋಡಿದ್ದಾರೆ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ. ಇದೊಂದು ಶಾಕಿಂಗ್ ವಿಚಾರ, ಆದರೂ ಇದರಲ್ಲಿ ಸತ್ಯ ಇಲ್ಲ ಅನ್ನೋಕ್ಕಾಗಲ್ಲ. ನಿಮಗೆ ಗೊತ್ತಿದೆ, 2014 ಮತ್ತು 2019ರಲ್ಲಿ ಕೇಂದ್ರದಲ್ಲಿ ಮೋದಿ ಅವರು ಬಹುಮತ ಪಡೆಯಲು ಕಾರಣವಾಗಿದ್ದು ಉತ್ತರ ಪ್ರದೇಶ. ಒಟ್ಟು 80 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ಉತ್ತರ ಪ್ರದೇಶ 2 ಬಾರಿ ಮೋದಿ ಅವರ ಕೈ ಬಲಪಡಿಸಿತ್ತು. 2014ರಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ 71 ಸೀಟ್ ಗೆದ್ದಿತ್ತು. ಒಟ್ಟು 80 ಕ್ಷೇತ್ರಗಳ ಪೈಕಿ NDAಗೆ 73 ಸೀಟ್ ಸಿಕ್ಕಿತ್ತು. ಪರಿಣಾಮ ಬಿಜೆಪಿ ಸಿಂಗಲ್ ಪಾರ್ಟಿಯಾಗಿ ಕೇಂದ್ರದಲ್ಲಿ ಬಹುಮತ ಪಡೆದಿತ್ತು. 2019ರಲ್ಲಿ ಬಿಜೆಪಿಯ ಸ್ಥಾನಗಳ ಸಂಖ್ಯೆ ಕಡಿಮೆಯಾದರೂ ಮೋದಿಯವರ ಬಹುಮತಕ್ಕೆ ಉತ್ತರ ಪ್ರದೇಶವೇ ದೊಡ್ಡ ಕೊಡುಗೆ ಕೊಟ್ಟಿತ್ತು. 2019ರಲ್ಲಿ ಬಿಜೆಪಿ 62 ಸೀಟ್ ಗೆದ್ದರೆ NDA 64 ಸೀಟ್ಗಳನ್ನು ಗೆದ್ದಿತ್ತು. ಇದೇ ಕಾರಣಕ್ಕೆ ಲೋಕಸಭೆಯಲ್ಲಿ ಬಿಜೆಪಿ 300ರ ಗಡಿ ದಾಟಿತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಉತ್ತರ ಪ್ರದೇಶ ಬಿಜೆಪಿಗೆ ಹೇಗೆ ಏಟು ಕೊಟ್ಟಿದೆ ಅಂದರೆ ಮೋದಿಯವರ ಬೆನ್ನು ಮೂಳೆಯೇ ಮುರಿದಂತಾಗಿದೆ. ಉತ್ತರ ಪ್ರದೇಶದ ಬಗ್ಗೆ ಎಲ್ಲ ಎಕ್ಸಿಟ್ ಪೋಲ್ಗಳು ನುಡಿದಿದ್ದ ಭವಿಷ್ಯ ಸುಳ್ಳಾಗಿದೆ. ಪೋಲ್ ನೋಡಿದರೆ ಬಿಜೆಪಿ ಉತ್ತರ ಪ್ರದೇಶದಲ್ಲಿ 65ರಿಂದ 70 ಸೀಟ್ ಗೆಲ್ಲುತ್ತೆ ಅಂತಾನೆ ಹೇಳಿತ್ತು. ಆದರೆ ಅದರ ಅರ್ಧ ಸಂಖ್ಯೆಗೆ ಬಿಜೆಪಿ ಕುಸಿದಿದೆ. ಒಟ್ಟು 80 ಕ್ಷೇತ್ರಗಳ ಪೈಕಿ ಬಿಜೆಪಿಗೆ ಸಿಕ್ಕಿದ್ದು ಕೇವಲ 33 ಸೀಟ್. ಹಾಗೆ ಕಳೆದ ಸಲಕ್ಕಿಂತ 8.5% ಮತ ಪ್ರಮಾಣ ಕೂಡ ಬಿಜೆಪಿಗೆ ಕಡಿಮೆಯಾಗಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಅಲ್ಲಿ ಬಿಜೆಪಿಗೆ 29 ಸೀಟ್ಗಳು ಕಡಿಮೆಯಾಗಿದೆ. 2014ಕ್ಕೆ ಹೋಲಿಸಿದರೆ 38 ಸೀಟುಗಳು ಕಡಿಮೆಯಾಗಿದೆ. ಇತ್ತ ದೆಹಲಿಯ ಗದ್ದುಗೆಯಲ್ಲಿ ಮೋದಿಯವರ ಬಹುಮತಕ್ಕೂ ಅಷ್ಟೇ ಸಂಖ್ಯೆಗಳ ಕೊರತೆಯಾಗಿದೆ. ಹೀಗಾಗಿ ಉತ್ತರ ಪ್ರದೇಶ ಕೊಟ್ಟ ಹೊಡೆತಕ್ಕೆ ಮೋದಿಯವರ ಸೊಂಟವೇ ಮುರಿದಂತಾಗಿದೆ. ಮೋದಿಯವರಿಗೆ ಈ ಥರ ಹೊಡೆತ ಬೀಳಲು ಯೋಗಿ ಆದಿತ್ಯನಾಥ್ ಅವರೇ ಕಾರಣ ಎನ್ನಲಾಗ್ತಾ ಇದೆ. ಹಾಗಿದ್ರೆ ಯೋಗಿ ಆದಿತ್ಯನಾಥ್ ಯಾಕೆ ಮೋದಿ ವಿರುದ್ಧವೇ ತಿರುಗಿ ಬಿದ್ರು? ಯಾಕೆ ತನ್ನದೇ ಪಕ್ಷದ ಸೋಲಿಗೆ ಕಾರಣರಾದರು? ವಿಷಯ ತುಂಬ ಇಂಟ್ರೆಸ್ಟಿಂಗ್ ಇದೆ. ಮೂಲಗಳು ಹೇಳುವ ಪ್ರಕಾರ ಮೋದಿಯವರ 400+ ಸೀಟ್ ಎಂಬ ಘೋಷಣೆಯೇ ಯೋಗಿಯವರನ್ನ ಡಿಸ್ಟರ್ಬ್ ಮಾಡಿಸಿದಂತೆ. ಯಾಕಂದರೆ 400 ಸೀಟ್ ಬಹುಮತ ಬಂದರೆ ಮೋದಿಯವರು ತನ್ನನ್ನು ಉತ್ತರ ಪ್ರದೇಶದ CM ಸೀಟ್ನಿಂದ ಕೆಳಕ್ಕಿಳಿಸ್ತಾರೆ ಎಂಬ ಭೀತಿ ಯೋಗಿಯವರಿಗೆ ಇತ್ತಂತೆ. ಹಾಗಿದ್ರೆ ಯೋಗಿಯವರಿಗೆ ಈ ಭೀತಿ ಕಾಡಿದ್ದು ಯಾಕೆ? ಯಾಕಂದರೆ ಅದಕ್ಕೆ ಕೆಲವು ಸಮಯದಿಂದ ಬಿಜೆಪಿಯಲ್ಲಿ ನಡೆದಿರುವ ನಾಯಕತ್ವದ ಪಲ್ಲಟಗಳೇ ಕಾರಣ. ಕಳೆದ 3 ವರ್ಷಗಳಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರು ಬಿಜೆಪಿ ಆಡಳಿತದ ಬೇರೆ ಬೇರೆ ರಾಜ್ಯಗಳ 7 ಮಂದಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿದ್ದಾರೆ. ಕಳೆದ ವರ್ಷ ಮಧ್ಯಪ್ರದೇಶದಲ್ಲಿ ಬಿಜೆಪಿಗೆ ಬಹುಮತ ತಂದುಕೊಟ್ಟಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ CM ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಮಧ್ಯಪ್ರದೇಶದಲ್ಲಿ ಬಿಜೆಪಿಗೆ 163 ಸ್ಥಾನಗಳ ಭರ್ಜರಿ ಬಹುಮತ ತಂದುಕೊಟ್ಟವರು ಶಿವರಾಜ್ ಸಿಂಗ್ ಚೌಹಾಣ್. ಆದರೆ ಅವರಿಗೆ CM ಸ್ಥಾನವನ್ನು ನಿರಾಕರಿಸಲಾಯಿತು. ಅದಕ್ಕೂ ಮುನ್ನ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರ ಮೇಲೆ ಒತ್ತಡ ಹಾಕಿ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಅದರ ಬೆನ್ನಲ್ಲೇ ಗುಜರಾತ್ CM ಆಗಿದ್ದ ವಿಜಯ ರೂಪಾಣಿ ಅವರನ್ನ ಬದಲಾವಣೆ ಮಾಡಿದ್ರು. ಆ ಬಳಿಕ ತ್ರಿಪುರಾದಲ್ಲಿ ಬಿಜೆಪಿಗೆ ಅಧಿಕಾರ ತಂದುಕೊಟ್ಟಿದ್ದ ಬಿಪ್ಲವ್ ಕುಮಾರ್ ಅವರನ್ನ CM ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು. ಉತ್ತರಾಖಂಡ್ನಲ್ಲಂತೂ ಬಿಜೆಪಿ ಸರ್ಕಾರದ CM ಸ್ಥಾನಕ್ಕೆ ಗೌರವವೇ ಇಲ್ಲದಂತಾಗಿದೆ. ಕೆಲವು ದಿನಗಳ ಅಂತರದಲ್ಲಿ 3 ಮಂದಿ CM ಸ್ಥಾನದಲ್ಲಿ ಕೂತಿದ್ರು. CM ಆಗಿದ್ದ ತ್ರಿವೇಂದ್ರ ಸಿಂಗ್ ರಾವತ್ ಅವರನ್ನ ಕೆಳಗಿಳಿಸಿ ತೀರತ್ ಸಿಂಗ್ ರಾವತ್ ಅವರನ್ನ CM ಮಾಡಿದ್ದ ಬಿಜೆಪಿ
4 ತಿಂಗಳಾಗುವಾಗ ಅವರನ್ನೂ ಬದಲಾವಣೆ ಮಾಡಿತು. ಬಳಿಕ ಮೋದಿ ಮತ್ತು ಅಮಿತ್ ಶಾ ಆಪ್ತರಾದ ಪುಷ್ಕರ್ ಸಿಂಗ್ ಧಾಮಿ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಲಾಯಿತು. ಇತ್ತೀಚೆಗೆ ಏಕಾಏಕಿ ಹರಿಯಾಣದ ಮುಖ್ಯಮಂತ್ರಿಯನ್ನ ಬದಲಾಯಿಸಲಾಯಿತು. 2 ಅವಧಿಗೆ ಸಿಎಂ ಆಗಿದ್ದ ಖಟ್ಟರ್ ಅವರನ್ನ ಚುನಾವಣೆಗೆ 6 ತಿಂಗಳು ಬಾಕಿ ಇರುವಾಗ ಬದಲಾವಣೆ ಮಾಡಲಾಯಿತು. ಈ ಪಲ್ಲಟಗಳೆಲ್ಲವೂ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಆತಂಕ ತಂದಿದೆ ಎನ್ನಲಾಗ್ತಾ ಇದೆ. ಮೋದಿ ಮತ್ತು ಶಾ ಅವರ ಮುಂದಿನ ಟಾರ್ಗೆಟ್ ನಾನೇ ಎಂಬ ಭೀತಿ ಅವರಲ್ಲಿ ಆವರಿಸಿತ್ತಂತೆ. ಅಲ್ಲದೆ ಚುನಾವಣೆ ನಂತರ ಯೋಗಿ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ ಎಂಬ ಸುದ್ದಿ ಉತ್ತರ ಪ್ರದೇಶದಲ್ಲಿ ಹರಿದಾಡಿತ್ತು. ಈ ಸುದ್ದಿ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಇದೇ ಸಮಯಕ್ಕೆ ಸರಿಯಾಗಿ ಗಾಯದ ಮೇಲೆ ಕಾರ ಹಾಕಿದಂತೆ ಉತ್ತರ ಪ್ರದೇಶಕ್ಕೆ ಮೋದಿಯವರ ಆಪ್ತರಾಗಿರುವ ಮಾಜಿ IAS ಅಧಿಕಾರಿ ಅರವಿಂದ್ ಕುಮಾರ್ ಶರ್ಮಾ ಸಿಎಂ ಆಗ್ತಾರೆ ಎಂಬ ಸುದ್ದಿಯು ಹರಿದಾಡಿತು. ಈ AK ಶರ್ಮಾ ಅವರು ಉತ್ತರ ಪ್ರದೇಶ ಮೂಲದವರಾಗಿದ್ದರು. ಅವರು 1988 ಗುಜರಾತ್ ಕ್ಯಾಡರ್ನ IAS ಅಧಿಕಾರಿ. ಮೋದಿಯವರಿಗೆ ತುಂಬ ಆಪ್ತರಾಗಿದ್ದರು. ಮೋದಿಯವರು ಸಿಎಂ ಆಗಿದ್ದಾಗ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೆಲಸ ಮಾಡಿದವರು. ಮೋದಿಯವರು ಪ್ರಧಾನಿ ಆದಮೇಲೆ ಪ್ರಧಾನಿ ಕಚೇರಿಗೆ ಶಿಫ್ಟ್ ಆಗಿದ್ದರು. PMOನಲ್ಲಿ ಶರ್ಮಾ ಅವರು 2021ರಲ್ಲಿ ಸ್ವಯಂ ನಿವೃತ್ತಿ ಪಡೆದು ರಾಜಕೀಯಕ್ಕೆ ಧುಮುಕಿದ್ರು. ಅವರನ್ನು ಉತ್ತರ ಪ್ರದೇಶಕ್ಕೆ ಕಳಿಸಲಾಯಿತು. MLC ಮಾಡಲಾಯಿತು. ಸಚಿವ ಸ್ಥಾನವನ್ನು ಕೂಡ ನೀಡಲಾಯಿತು. ಈಗ ಅವರು ಉತ್ತರ ಪ್ರದೇಶದ ನಗರಾಭಿವೃದ್ಧಿ ಸಚಿವರು. ಅಷ್ಟರಲ್ಲಿ ಮೋದಿ ಮತ್ತು ಶಾ ಅವರಿಗೆ ಆಪ್ತರಾಗಿರುವ AK ಶರ್ಮಾ ಅವರನ್ನ ಉತ್ತರ ಪ್ರದೇಶದ ಸಿಎಂ ಮಾಡ್ತಾರೆ ಎಂಬ ಸುದ್ದಿ ಹರಿದಾಡಿತ್ತು. MP ಎಲೆಕ್ಷನ್ ಬಳಿಕ ಸಿಎಂ ಬದಲಾವಣೆ ಗ್ಯಾರಂಟಿ ಎನ್ನಲಾಗ್ತಾ ಇತ್ತು. ಇದು ಸಿಎಂ ಯೋಗಿ ಅವರನ್ನ ತುಂಬಾನೇ ಡಿಸ್ಟರ್ಬ್ ಮಾಡಿತ್ತು. ಅಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ ತಿಕ್ಕಾಟ ಇರೋದು ಎಲ್ರಿಗೂ ಗೊತ್ತಿದೆ. ಮೋದಿ ನಂತರ ಯಾರು ಎಂಬ ಪ್ರಶ್ನೆಗೆ ನಾನಿದ್ದೀನಿ ಅಂತ ಆದಿತ್ಯನಾಥ್ ತೋರಿಸ್ಕೊಳ್ತಾ ಇದ್ರು. ಇದು ಅಮಿತ್ ಶಾ ಅವರ ಅಸ್ತಿತ್ವಕ್ಕೆ ಬೆದರಿಕೆಯಂತೆ ಇತ್ತು. ಮೋದಿ ನಂತರ ಅಲ್ಲಿ ನಾನಿರ್ಬೇಕೆಂದು ಅಮಿತ್ ಶಾ ಬಯಸ್ತಾ ಇದ್ರೆ ನಾನೇ ಅಲ್ಲಿಗೆ ತಲುಪಬೇಕು ಎಂಬ ಗುರಿ ಆದಿತ್ಯನಾಥ್ ಅವರಲ್ಲಿತ್ತು. ಇದು ಇಬ್ಬರ ನಡುವೆ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿತ್ತು. ಅಲ್ಲದೆ ಮೋದಿ ಕೂತಿರುವ ಪ್ರಧಾನಿ ಪಟ್ಟದ ಮೇಲೆ ಕಣ್ಣು ಹಾಕಿದ್ದ ಆದಿತ್ಯನಾಥ್ ಮೋದಿಯವರು ಎಷ್ಟು ಬೇಗ ಅಲ್ಲಿಂದ ಹೊರ ಹೋಗುತ್ತಾರೋ ಅಷ್ಟು ಬೇಗ ತನಗೆ ಆ ಪಟ್ಟ ಹತ್ತಿರವಾಗುತ್ತೆ ಎಂಬ ಕನಸು ಕಂಡಿದ್ರು. ಎಲ್ಲ ಕಾರಣಗಳಿಗೋಸ್ಕರ ಈ ಚುನಾವಣೆಯಲ್ಲಿ ಆದಿತ್ಯನಾಥ್ ಅವರು ಮೋದಿಯವರಿಗೆ ಗುಂಡಿ ತೋಡಿದ್ದರು ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ. ಅಲ್ಲದೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ರೆಡಿ ಮಾಡಿದ್ದ BJP ಅಭ್ಯರ್ಥಿಗಳ ಪಟ್ಟಿಯನ್ನ ಹೈಕಮಾಂಡ್ ತಿರಸ್ಕಾರ ಮಾಡಿದೆಯಂತೆ. ಮೂಲಗಳು ಹೇಳುವ ಪ್ರಕಾರ ಸುಮಾರು 35 ಮಂದಿಯ ಪಟ್ಟಿಯನ್ನ ಆದಿತ್ಯನಾಥ್ ಕಳಿಸಿಕೊಟ್ಟಿದ್ದರಂತೆ. ಆದರೆ ಅದರಲ್ಲಿ ಒಬ್ಬರಿಗೂ ಟಿಕೆಟ್ ಕೊಡಲು ಮೋದಿ ಮತ್ತು ಅಮಿತ್ ಶಾ ಒಪ್ಪಲಿಲ್ಲ ಅಂತೆ. ಆ ಕಾರಣಕ್ಕೆ ಯೋಗಿ ಪಟ್ಟಿ ಮಾಡಿದ್ದ 35 ಜನರಿಗೂ ಟಿಕೆಟ್ ಸಿಕ್ಕಿಲ್ಲವಂತೆ. ಯೋಗಿ ಆಪ್ತರು ಎಂಬ ಕಾರಣಕ್ಕೆ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಎನ್ನಲಾಗ್ತಾ ಇದೆ. ಇದರಿಂದ ಆಕ್ರೋಶಗೊಂಡ ಯೋಗಿ ಆದಿತ್ಯನಾಥ್ ಈ ಸಲ ಪಾಠ ಕಲಿಸಲೇಬೇಕು ಎಂಬ ಜಿದ್ದಿಗೆ ಬಿದ್ದು ಮೋದಿಯವರಿಗೆ ಹಳ್ಳ ತೋಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ಕಾರಣಕ್ಕೆ ಮೋದಿಗೆ ಪಾಠ ಕಲಿಸಬೇಕು ಅಂತ ಉತ್ತರ ಪ್ರದೇಶದಲ್ಲಿ BJPಗೆ ಹಿನ್ನಡೆ ಮಾಡುವ ರಣತಂತ್ರವನ್ನ ಯೋಗಿ ಮಾಡಿದ್ರು ಎನ್ನಲಾಗ್ತಾ ಇದೆ. ಅದರಲ್ಲಿ ಆದಿತ್ಯನಾಥ್ ಯಶಸ್ಸು ಕೂಡ ಕಂಡಿದ್ದಾರೆ. ಇದು ಹೆಂಗಂದ್ರೆ ಮಗ ಸತ್ರು ಪರವಾಗಿಲ್ಲ, ಸೊಸೆ ವಿಧವೆಯಾಗಬೇಕು ಎಂಬ ಗಾದೆ ಮಾತು ತರ ಆಗಿದೆ. ಈಗ ಮೋದಿಯವರೇ ತಂತಿ ಮೇಲೆ ನಡೀತಿರೋದ್ರಿಂದ ಯೋಗಿಯವರ ಸೀಟ್ ಸೇಫ್ ಆಗಬಹುದು ಅಥವಾ ಇವರ ನಡುವಿನ ತಿಕ್ಕಾಟ ಇನ್ನಷ್ಟು ಹೆಚ್ಚುವ ಸಾಧ್ಯತೆಯೂ ಇದೆ. ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ.